ನಮಸ್ತೆ ಎಲ್ಲರಿಗೂ. ಪದ್ಮ ಜ್ಯೋತಿಷ್ಯ ಶಾಸ್ತ್ರಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ಒಂದು ಸಿಂಹ ರಾಶಿಯವರ ಬಗ್ಗೆ ಏನೆಲ್ಲ ಶುಭ ಫಲಗಳು ಇವೆ ಅನ್ನೋದು ನಾವು ನೋಡ್ತಾ ಹೋಗೋಣ. ಈ ವಿಡಿಯೋನ ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾನೇ ಉಪಯುಕ್ತವಾದ ಮಾಹಿತಿ ನಿಮ್ಮೆಲ್ಲರಿಗೂ ಕೂಡ ದೊರೆಯುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನ ಮರಿಬೇಡಿ. ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಎಲ್ಲರಿಗೂ ಕೂಡ ಈ ವಿಡಿಯೋವನ್ನ ಶೇರ್ ಮಾಡಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಬನ್ನಿ ಸಿಂಹರಾಶಿಯವರ ಬಗ್ಗೆ ಇವಾಗ ನೋಡೋಣ. ನನ್ನ ಆತ್ಮೀಯ ಸಿಂಹರಾಶಿಯವರೇ, ಬ್ರಹ್ಮಾಂಡದ ನವಗ್ರಹಗಳ ಅಧಿಪತಿಯಾದ ಸೂರ್ಯದೇವನ ನೇರ ಅಧಿಪತ್ಯಕ್ಕೆ ಒಳಪಡುವ ಏಕೈಕ ರಾಶಿ ಎಂದರೆ ಅದು ಸಿಂಹರಾಶಿ. ಈ ರಾಶಿಯಲ್ಲಿ ಜನಿಸಿದ ವ್ಯಕ್ತಿಗಳ ಜೀವನವು ಮೇಲ್ನೋಟಕ್ಕೆ ಕಾಣುವಷ್ಟು ಸರಳವಾಗಿರುವುದಿಲ್ಲ. ಇವರ ಬದುಕಿನ ಪ್ರತಿಯೊಂದು ಮಜಲುಗಳು ಕೂಡ ರಹಸ್ಯಗಳು, ಸವಾಲುಗಳು ಮತ್ತು ಅದ್ಭುತ ಆಂತರಿಕ ಶಕ್ತಿಯಿಂದ ಕೂಡಿರುತ್ತೆ. ಇಂದು ನಾವು ಸಿಂಹರಾಶಿಯ ಜಾತಕದ ಆಳವಾದ ಕುಂಡಲಿ ವಿಶ್ಲೇಷಣೆಯ ಮೂಲಕ ನಿಮ್ಮ ಯಾರಿಗೂ ತಿಳಿಯದ ಗುಪ್ತ ಪುಟಗಳನ್ನು ಬಿಚ್ಚಿಡಲಿದ್ದೇವೆ. ಇದು ಕೇವಲ ಒಂದು ಸಾಮಾನ್ಯ ರಾಶಿ ಫಲವಲ್ಲ, ಬದಲಾಗಿ ನಿಮ್ಮ ಸ್ವಭಾವ, ಆರೋಗ್ಯ, ಹಣಕಾಸು, ಶತ್ರುಗಳ ತಂತ್ರಗಳು ಮತ್ತು ನಿಮ್ಮ ಯಶಸ್ಸಿನ ಹಾದಿಯಲ್ಲಿ ಎದುರಾಗುವ ಅಡೆತಡೆಗಳ ಹಿಂದಿರುವ ಬ್ರಹ್ಮಾಂಡದ ರಹಸ್ಯಗಳ ಜ್ಞಾನದ ಒಂದು ಭಂಡಾರ. ಸಿಂಹ ರಾಶಿಯವರ ವ್ಯಕ್ತಿತ್ವವನ್ನು ನಿರ್ಧರಿಸುವಲ್ಲಿ ಅವರ ರಾಶ್ಯಾಧಿಪತಿಯಾದ ಭಾಸ್ಕರನ ಸೂರ್ಯ ಈ ಪಾತ್ರ ಅತಿ ದೊಡ್ಡದು. ಕಾಡಿನ ರಾಜ ಸಿಂಹವು ಹೇಗೆ ತನ್ನ ಗಾಂಭೀರ್ಯವನ್ನು ಎಂದಿಗೂ ಬಿಟ್ಟು ಕೊಡುವುದಿಲ್ಲವೋ ಹಾಗೆಯೇ ಸಿಂಹರಾಶಿಯ ಜಾತಕರು ಎಂತಹ ಕಠಿಣ ಪರಿಸ್ಥಿತಿಯಲ್ಲೂ ಯಾರ ಮುಂದೆಯೂ ತಲೆಬಾಗಲು ಇಷ್ಟಪಡುವುದಿಲ್ಲ. ನಿಮ್ಮ ಈ ಒಂದು ತೇಜಸ್ಸು ಮತ್ತು ಸ್ವಾಭಿಮಾನವು ಈ ಜನ್ಮ ಜಾತಕವಾಗಿ ಬಂದಿರುವಂಥದ್ದು. ಲೋಕದಲ್ಲಿ ಎಷ್ಟೇ ದೊಡ್ಡ ಆರ್ಥಿಕ ಬಿಕ್ಕಟ್ಟು ಬರಲಿ, ಕೌಟುಂಬಿಕ ಕಲಹಗಳು ಎದುರಾಗಲಿ ಅಥವಾ ವೃತ್ತಿ ಜೀವನದಲ್ಲಿ ಅನ್ಯಾಯ ನಡೆಯಲಿ, ನೀವು ಬೆನ್ನುಮೂಳೆಯನ್ನು ನೇರವಾಗಿಟ್ಟುಕೊಂಡು ಸವಾಲುಗಳನ್ನು ಎದುರಿಸುತ್ತೀರಿ. ಈ ಒಂದು ಅದ್ಭುತ ಆತ್ಮವಿಶ್ವಾಸವು ನಿಮ್ಮನ್ನು ಸಮಾಜದಲ್ಲಿ ಒಂದು ಉನ್ನತ ಸ್ಥಾನದಲ್ಲಿ ನಿಲ್ಲಿಸುತ್ತೆ. ಆದರೆ ಬ್ರಹ್ಮಾಂಡದ ನಿಯಮದಂತೆ ಈ ಬೆಳಕಿರುವಲ್ಲಿ ನೆರಳು ಇರಲೇಬೇಕು. ನಿಮ್ಮ ಇದೇ ರಾಜಗಾಂಭೀರ್ಯ ಮತ್ತು ದೃಢತೆಯು ನಿಮ್ಮ ಸುತ್ತಮುತ್ತಲಿರುವ ಈ ಕೆಲವು ಸಂಕುಚಿತ ಮನಸ್ಸಿನ ಜನರಿಗೆ ಸಹಿಸಲು ಸಾಧ್ಯವಾಗುವುದಿಲ್ಲ. ಅವರು ನಿಮ್ಮ ಆತ್ಮವಿಶ್ವಾಸವನ್ನು ಅಹಂಕಾರವೆಂದು ತಪ್ಪು ತಿಳಿಯುತ್ತಾರೆ. ನೀವು ಯಾರ ಮುಂದೆಯೂ ಕೈ ಚಾಚದೆ ನಿಮ್ಮ ಸ್ವಪ್ರಯತ್ನದಿಂದ ಬೆಳೆಯುವುದನ್ನು ಕಂಡು ಹೊಟ್ಟೆ ಕಿಚ್ಚು ಪಡುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತೆ. ಈ ಗುಪ್ತ ಶತ್ರುಗಳು ಅವರ ಒಂದಷ್ಟು ತಂತ್ರಗಳು. ನಿಮ್ಮ ವ್ಯಕ್ತಿತ್ವದ ದೃಢತೆಯೇ ನಿಮ್ಮ ವಿರೋಧಿಗಳಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸುತ್ತೆ. ನಿಮ್ಮನ್ನು ನೇರವಾಗಿ ಎದುರಿಸಲು ಧೈರ್ಯವಿಲ್ಲದ ಶತ್ರುಗಳು ಬೆನ್ನ ಹಿಂದೆ ನಿಂತು ಪಿತೂರಿಗಳನ್ನು ನಡೆಸಲು ಪ್ರಾರಂಭಿಸುತ್ತಾರೆ. ಇದನ್ನು ನಾವು ಜೀವನದ ಒಂದು ಉಪ್ಪು ಅಥವಾ ಈ ಒಂದು ಕೆಂಪು ಮೆಣಸಿನಕಾಯಿ ಪ್ರಭಾವ ಎನ್ನಬಹುದು. ಗಾಯದ ಮೇಲೆ ಉಪ್ಪು ಸುರಿದರೆ ಉಂಟಾಗುವ ಉರಿ ಮತ್ತು ಕಣ್ಣಿಗೆ ಖಾರದ ಪುಡಿ ಬಿದ್ದರೆ ಆಗುವ ತಲ್ಲಣದಂತೆ ನಿಮ್ಮ ಆಪ್ತ ವಲಯದಲ್ಲೇ ಇರುವ ಕೆಲವು ವ್ಯಕ್ತಿಗಳು ನಿಮ್ಮ ಯಶಸ್ಸಿನ ಹಾದಿಯಲ್ಲಿ ಅಡೆತಡೆಗಳನ್ನು ಸೃಷ್ಟಿಸುತ್ತಾರೆ. ಸಮಾಜದಲ್ಲಿ ನಿಮಗಿರುವ ಗೌರವವನ್ನು ಕುಂದಿಸಲು ನಿಮ್ಮ ಹೆಸರಿಗೆ ಈ ಒಂದು ಮಸಿ ಬಳಿಯುವ ಪ್ರಯತ್ನಗಳು ಅಪ್ರತ್ಯಕ್ಷವಾಗಿ ನಡೆಯುತ್ತಿರುತ್ತೆ. ನೀವು ಕೆಲಸ ಮಾಡುವ ಸ್ಥಳದಲ್ಲಿ ಆಗಿರಬಹುದು, ನಿಮ್ಮ ಶ್ರಮಕ್ಕೆ ಸಿಗಬೇಕಾದ ಮನ್ನಣೆ ಸಿಗದಂತೆ ತಡೆಯಲು ಸಹೋದ್ಯೋಗಿಗಳು ರಾಜಕೀಯ ಮಾಡ್ತಾರೆ. ನಿಮ್ಮ ಮತ್ತು ನಿಮ್ಮ ಪ್ರೀತಿ ಪಾತ್ರರ ನಡುವೆ ತಪ್ಪು ಗ್ರಹಿಕೆಗಳು ಸೃಷ್ಟಿಸಲು ಮೂರನೇ ವ್ಯಕ್ತಿಯ ಪ್ರವೇಶವಾಗುತ್ತೆ. ಈ ಎಲ್ಲ ಕಹಿ ಅನುಭವಗಳು ನಿಮ್ಮ ಜೀವನದಲ್ಲಿ ಪದೇ ಪದೇ ಎದುರಾದರೂ ಸಿಂಹದ ಆಂತರಿಕ ಶಕ್ತಿಯು ನಿಮ್ಮನ್ನು ಧೃತಿಗೆಡದಂತೆ ಕಾಯುತ್ತೆ. ನೀವು ಬಿದ್ದರೂ ಮತ್ತೆ ಅಷ್ಟೇ ವೇಗವಾಗಿ ಎದ್ದು ನಿಲ್ಲುವ ಚೈತನ್ಯವನ್ನು ಸೂರ್ಯದೇವನು ನಿಮಗೆ ಕರುಣಿಸುತ್ತಾನೆ. ಸಿಂಹರಾಶಿಯವರಿಗೆ ಉದಾರತೆ ಮತ್ತು ಈ ಕ್ಷಮಾಗುಣ ಇವರಲ್ಲಿ ಹೆಚ್ಚಾಗೇ ಇದೆ. ನಿಮ್ಮ ಪಾಲಿಗೆ ಶಾಪವಾಗುವ ಒಂದಷ್ಟು ವರಗಳು. ಸಿಂಹರಾಶಿಯ ಜಾತಕರ ಹೃದಯವು ವಿಶಾಲವಾದ ಆಕಾಶದಂತೆ. ನಿಮ್ಮಲ್ಲಿ ಕಪಟ, ವಂಚನೆ ಅಥವಾ ದ್ವೇಷದ ಭಾವನೆಗಳು ದೀರ್ಘಕಾಲ ಉಳಿಯುವುದಿಲ್ಲ. ಯಾರಾದರೂ ನಿಮಗೆ ದ್ರೋಹ ಮಾಡಿದ್ರು ಅಥವಾ ತಪ್ಪು ಮಾಡಿದ್ರು ಅವರು ಬಂದು ಕ್ಷಮೆ ಕೇಳಿದಾಗ ಅಥವಾ ಅವರ ಈ ಒಂದು ಅಸಹಾಯಕತೆಯನ್ನು ನೋಡಿದಾಗ
ನೀವು ಸುಲಭವಾಗಿ ಕರಗಿ ಹೋಗ್ತೀರಿ. ಈ ಒಂದು ಕ್ಷಮಾಗುಣವು ಆಧ್ಯಾತ್ಮಿಕವಾಗಿ ಅತ್ಯಂತ ಉನ್ನತ ಮಟ್ಟದ್ದು ನಿಜ, ಆದರೆ ಪ್ರಾಯೋಗಿಕ ಪ್ರಪಂಚದಲ್ಲಿ ಇದು ನಿಮಗೆ ದೊಡ್ಡ ಆಪತ್ತನ್ನು ತಂದೊಡ್ಡುತ್ತೆ. ಸ್ವಾರ್ಥಿ ಜಗತ್ತು ನಿಮ್ಮ ಕ್ಷಮಾಗುಣವನ್ನು ನಿಮ್ಮ ದೌರ್ಬಲ್ಯ ಎಂದು ಭಾವಿಸುತ್ತೆ. ಇವರಿಗೆ ಏನು ಮಾಡಿದ್ರೂ ಕೊನೆಗೆ ಕ್ಷಮಿಸುತ್ತಾರೆ ಎಂಬ ನಿರ್ಲಕ್ಷ್ಯ ಭಾವನೆ ಜನರಲ್ಲಿ ಮೂಡುತ್ತೆ. ನಿಮ್ಮ ಈ ಒಂದು ಸ್ವಭಾವದ ಲಾಭ ಪಡೆಯುವ ಜಾಣರು ಮತ್ತೊಮ್ಮೆ ಅದೇ ತಪ್ಪನ್ನು ಮಾಡಿ ನಿಮ್ಮ ನಂಬಿಕೆಗೆ ದ್ರೋಹ ಬಗೆಯುತ್ತಾರೆ. ಈ ಧನ ನಷ್ಟ, ಕೌಟುಂಬಿಕ ಶಾಂತಿಭಂಗ ಮತ್ತು ತೀವ್ರ ಮಾನಸಿಕ ಒತ್ತಡಕ್ಕೆ ನಿಮ್ಮ ಈ ಒಂದು ಅತಿಯಾದ ಉದಾರತೆಯೇ ಕಾರಣವಾಗುತ್ತೆ. ನೀವು ಯಾರಿಗೆ ಕಷ್ಟದ ಸಮಯದಲ್ಲಿ ಕೈ ಹಿಡಿದು ಸಹಾಯ ಮಾಡಿದ್ರೋ ಅವರೇ ಭವಿಷ್ಯದಲ್ಲಿ ನಿಮಗೆ ಬೆನ್ನು ಹಾಕ್ತಾರೆ ಅಥವಾ ನಿಮ್ಮ ವಿರುದ್ಧವೇ ಈ ಒಂದು ಕೃತಿಗಂಟಾಗ್ತಾರೆ. ನಿಮ್ಮ ಪ್ರೀತಿ ಮತ್ತು ಕರುಣೆಗೆ ಒಂದು ಗಡಿರೇಖೆ ಇರಬೇಕಾದದ್ದು ಅತ್ಯಂತ ಅತ್ಯಗತ್ಯ. ಪ್ರತಿಯೊಬ್ಬರನ್ನು ಕುರುಡಾಗಿ ನಂಬುವುದು ನಿಮ್ಮ ಯಶಸ್ಸಿನ ವೇಗವನ್ನು ಕುಂಠಿತಗೊಳಿಸುತ್ತೆ. ನಿಮ್ಮ ಜಾತಕದಲ್ಲಿ ಸೂರ್ಯನ ಪ್ರಭಾವ ಉನ್ನತವಾಗಿರುವುದರಿಂದ ನಿಮಗೆ ಈ ಒಂದು ಪಿತೃಭಕ್ತಿ ಮತ್ತು ಧರ್ಮದ ಮೇಲಿನ ನಿಷ್ಠೆ ಜನ್ಮ ಜಾತಕವಾಗಿ ಬಂದಿದೆ. ತಂದೆಯು ನಿಮಗೆ ಕೇವಲ ಪೋಷಕರಲ್ಲ, ಬದಲಾಗಿ ಬದುಕಿನ ಆದರ್ಶ ಮಾರ್ಗದರ್ಶಕರಾಗಿದ್ದಾರೆ. ಈ ರಾಶಿಯವರು ಯಾವುದೇ ಕಷ್ಟ ಬಂದರೂ ಧರ್ಮದ ಹಾದಿಯನ್ನು ಬಿಡಲ್ಲ. ಇವರು ದೇವರ ಮೇಲಿನ ನಂಬಿಕೆಯನ್ನು ಕಳೆದುಕೊಳ್ಳುವುದಿಲ್ಲ. ಈ ಕತ್ತಲ ಕೋಣೆಯಲ್ಲೂ ಭಗವಂತನೊಬ್ಬನಿದ್ದಾನೆ ಎಂಬ ಆಶಾಕಿರಣ ನಿಮ್ಮನ್ನು ಮುನ್ನಡೆಸುತ್ತೆ. ಆದರೆ ಇಲ್ಲೂ ಒಂದು ರಹಸ್ಯವಿದೆ. ನಿಮ್ಮ ಈ ಒಂದು ಭಾವುಕತೆ ಮತ್ತು ಧಾರ್ಮಿಕ ನಿಷ್ಠೆಯನ್ನು ಸಮಾಜದಲ್ಲಿರುವ ಕೆಲವು ಈ ಒಂದು ಸೋಗಲಾಡಿ ಧರ್ಮಗುರುಗಳು ಅಥವಾ ಸ್ವಾರ್ಥಿ ವ್ಯಕ್ತಿಗಳು ತಮ್ಮ ಲಾಭಕ್ಕಾಗಿ ಬಳಸಿಕೊಳ್ಳಲು ಯತ್ನಿಸುತ್ತಾರೆ. ಪೂಜೆ ಪುನಸ್ಕಾರಗಳ ಹೆಸರಿನಲ್ಲಿ ಅಥವಾ ಆಧ್ಯಾತ್ಮಿಕ ಸೋಗಿನಲ್ಲಿ ನಿಮ್ಮನ್ನು ದಾರಿ ತಪ್ಪಿಸುವ ಪ್ರಯತ್ನಗಳು ನಡೆಯಬಹುದು. ನೀವು ಸತ್ಯದ ಪರವಾಗಿ ನಿಂತಾಗ ಈ ನಾಟಕೀಯ ವ್ಯಕ್ತಿಗಳು ನಿಮ್ಮ ಪರಮ ಶತ್ರುಗಳಾಗಿ ಬದಲಾಗ್ತಾರೆ. ನಿಮ್ಮ ಧಾರ್ಮಿಕತೆ ಎಂದಿಗೂ ಅಂಧಶ್ರದ್ಧೆಯಾಗಬಾರ್ದು, ಅದು ಈ ವಿವೇಕಯುತವಾದ ಆಧ್ಯಾತ್ಮಿಕತೆಯಾಗಿರಬೇಕು. ಸಿಂಹ ರಾಶಿಯವರಿಗೆ ಭಗವಂತನು ಕೊಟ್ಟಿರುವ ಜೀವನದಲ್ಲಿ ತೃಪ್ತಿ ಇದೆ. ಅವರು ಬೇರೆಯವರ ಸಂಪತ್ತನ್ನು ನೋಡಿ ಎಂದಿಗೂ ಅಸೂಯೆ ಅನ್ನೋದು ಪಡುವುದಿಲ್ಲ. ಪ್ರತಿಯೊಬ್ಬರಿಗೂ ಅವರವರ ಕರ್ಮದ ಫಲ ಸಿಗುತ್ತೆ ಎಂಬ ಆಳವಾದ ನಂಬಿಕೆ ನಿಮ್ಮದು. ಆದರೆ ಸಮಾಜದಲ್ಲಿ ಯೋಗ್ಯತೆ ಇಲ್ಲದವರು ತಪ್ಪು ಹಾದಿಯಲ್ಲಿ ನಡೆದು ಹಣ ಮತ್ತು ಅಧಿಕಾರ ಗಳಿಸುವುದನ್ನು ನೋಡಿದಾಗ ನಿಮ್ಮೊಳಗೆ ಒಂದು ರೀತಿಯ ತಳಮಳ ಅಥವಾ ಅಸಂತೋಷ ಜಾಗೃತವಾಗುತ್ತೆ. ಈ ಒಂದು ಅಸಂತೋಷವು ನೆಗೆಟಿವ್ ಆದದ್ದಲ್ಲ, ಇದು ನಿಮ್ಮೊಳಗಿನ ಮಹತ್ವಾಕಾಂಕ್ಷೆಯ ಕಿಡಿಯನ್ನು ಒತ್ತಿಸುತ್ತೆ. ನಾನು ಇವರಿಗಿಂತ ಉತ್ತಮವಾಗಿ ಸಾಧಿಸಬಲ್ಲೆ ಎಂಬ ಹಠ ನಿಮ್ಮಲ್ಲಿ ಮೂಡುತ್ತೆ. ಈ ಹಠವೇ ನಿಮ್ಮನ್ನು ಹಗಲಿರುಳು ಶ್ರಮಿಸುವಂತೆ ಮಾಡಿ ಉನ್ನತ ಮಟ್ಟದ ಯಶಸ್ಸನ್ನು ತಂದುಕೊಡುತ್ತೆ. ಆದರೆ ಈ ಒಂದು ಆಸೆ ಅಥವಾ ಮಹತ್ವಾಕಾಂಕ್ಷೆಯು ನಿಯಂತ್ರಣ ತಪ್ಪಿದರೆ ಅದು ನಿಮ್ಮ ಆಂತರಿಕ ಶಾಂತಿಯನ್ನು ಕೆಡಿಸಿ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಬಿರುಗಾಳಿ ಎಬ್ಬಿಸಬಹುದು. ಜನ್ಮ ಜಾತಕದ ಮಹಾರಹಸ್ಯ ಎದೆ ಮತ್ತು ಈ ಬೆನ್ನಿನ ಮೇಲಿನ ಕಪ್ಪು ಮಚ್ಚೆಯ ಒಂದು ರಹಸ್ಯ. ಸಿಂಹರಾಶಿಯ ಜಾತಕರ ಶಾರೀರಿಕ ಮತ್ತು ಜ್ಯೋತಿಷ್ಯ ಶಾಸ್ತ್ರದ ಅತ್ಯಂತ ಆಳವಾದ ಆಘಾತಕಾರಿ ರಹಸ್ಯವೊಂದು ನಿಮ್ಮ ದೇಹದ ಮೇಲೆಯೇ ಅಡಗಿದೆ. ಈ ಜ್ಯೋತಿಷ್ಯ ಶಾಸ್ತ್ರದ ಮಹಾಗ್ರಂಥಗಳ ಪ್ರಕಾರ ಸಿಂಹರಾಶಿಯವರ ಎದೆಯ ಭಾಗದಲ್ಲಿ ಅಥವಾ ಈ ಬೆನ್ನಿನ ಮೇಲ್ಭಾಗದಲ್ಲಿ ಒಂದು ಕಪ್ಪು ಮಚ್ಚೆ ಅಥವಾ ಈ ಜನ್ಮ ಜಾತಕವಾದ ಒಂದು ವಿಶಿಷ್ಟ ಗುರುತು ಖಂಡಿತವಾಗಿಯೂ ಇರುತ್ತೆ. ಇದು ಕೇವಲ ಚರ್ಮದ ಮೇಲಿನ ಸಾಧಾರಣ ಗುರುತಲ್ಲ, ಬದಲಾಗಿ ಬ್ರಹ್ಮಾಂಡದ ಗ್ರಹಗಳು ನಿಮ್ಮ ಜನ್ಮ ಕುಂಡಲಿಯಲ್ಲಿ ಬರೆದಿಟ್ಟಿರುವ ಒಂದು ರಹಸ್ಯದ ಸಂಕೇತ. ಈ ಒಂದು ವಿಶಿಷ್ಟ ಶಾರೀರಿಕ ಗುರುತು ನಿಮ್ಮ ಕುಂಡಲಿಯಲ್ಲಿ ರಾಶ್ಯಾಧಿಪತಿಯಾದ ಸೂರ್ಯನೊಂದಿಗೆ ಮಂಗಳ ಅಥವಾ ರಾಹು ಗ್ರಹಗಳು ಸೇರಿ 5ನೇ ಅಥವಾ ಈ ಒಂದು 6ನೇ ಈ ಒಂದು 7ನೇ ಮನೆಯ ಮೇಲೆ ಬೀರುತ್ತಿರುವ ತೀವ್ರ ಪ್ರಭಾವವನ್ನು ದೃಢೀಕರಿಸುತ್ತೆ. ಸಿಂಹ ರಾಶಿಯು ಸೌರಮಂಡಲದ ಹೃದಯದ ಭಾಗವನ್ನು ಪ್ರತಿನಿಧಿಸುವುದರಿಂದ ಈ ಗ್ರಹಗಳ ಯುತಿಯು ನಿಮ್ಮ ಆರೋಗ್ಯದ ಮೇಲೆ ನೇರ ಪರಿಣಾಮ ಬೀರುತ್ತೆ. ಸಿಂಹ ರಾಶಿಯವರಲ್ಲಿ ಇದ್ದಕ್ಕಿದ್ದಂತೆ ಹೃದಯದ ಬಡಿತ ಹೆಚ್ಚಾಗೋದು, ಈ ಎದೆಯ ಭಾಗದಲ್ಲಿ ತುಂಬಾ ಭಾರವಾಗುವುದು ಅಥವಾ ರಕ್ತದ ಒತ್ತಡದಲ್ಲಿ ಏರುಪೇರಾಗುವ ಸಾಧ್ಯತೆಗಳು ಈ ಗ್ರಹಗತಿಯಿಂದಲೇ ಉಂಟಾಗುತ್ತೆ. ಸೂರ್ಯನು ಮೂಳೆಗಳ ಅಧಿಪತಿಯಾಗಿರುವುದರಿಂದ ಸಿಂಹರಾಶಿಯವರು ಪದೇ ಪದೇ
ಈ ಬೆನ್ನು ಮೂಳೆಯ ನೋವು ಅಥವಾ ಕತ್ತಿನ ಹಿಂಭಾಗದ ತೀವ್ರ ಜಡತ್ವದಿಂದ ಬಳಲುತ್ತಾರೆ. ಅದ್ಭುತ ಚೈತನ್ಯ ಹೊಂದಿರುವ ನೀವು ಕೆಲವು ದಿನಗಳ ಕಾಲ ಯಾವುದೇ ಕಾರಣವಿಲ್ಲದೆ ತೀವ್ರ ದೈಹಿಕ ಮತ್ತು ಮಾನಸಿಕ ಆಯಾಸಕ್ಕೆ ಒಳಗಾಗ್ತೀರ. ಇದು ನಿಮ್ಮ ದೇಹದಲ್ಲಿ ಸೌರಶಕ್ತಿ ಕುಂಠಿತವಾಗುವುದರ ಲಕ್ಷಣ. ಈ ಒಂದು ನೈಸರ್ಗಿಕ ಎಚ್ಚರಿಕೆಯ ಸಂಕೇತ ನೀವು ಎಂದಿಗೂ ನಿರ್ಲಕ್ಷಿಸಬಾರದು. ಇದಕ್ಕಾಗಿ ಪ್ರತಿ ಭಾನುವಾರದ ಬೆಳಗ್ಗೆ ಸೂರ್ಯನಾರಾಯಣನಿಗೆ ತಾಮ್ರದ ಪಾತ್ರೆಯಿಂದ ಆರ್ಘ್ಯವನ್ನು ನೀಡುವುದು ಮತ್ತು ನಿಯಮಿತವಾಗಿ ಸೂರ್ಯ ನಮಸ್ಕಾರಗಳನ್ನು ಮಾಡುವುದರಿಂದ ಈ ದೋಷದ ತೀವ್ರತೆಯನ್ನು ಗಣನೀಯವಾಗಿ ಕಡಿಮೆ ಮಾಡಿಕೊಳ್ಳಬಹುದು. ಸಿಂಹ ರಾಶಿಯವರು ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕುವ ಮುನ್ನ ಅದರ ಸಾಧಕ ಬಾಧಕಗಳನ್ನು ಅತ್ಯಂತ ಆಳವಾಗಿ ಯೋಚಿಸಬೇಕು. ಸಮಸ್ಯೆಯ ಮೂಲದವರೆಗೂ ಹೋಗಿ ಪ್ರತಿಯೊಂದು ಮಜಲನ್ನು ವಿಶ್ಲೇಷಿಸಿದ ನಂತರವೇ ನೀವು ಅಂತಿಮ ನಿರ್ಧಾರಕ್ಕೆ ಬರ್ತೀರಾ. ನಿಮ್ಮ ಈ ಒಂದು ವಿವೇಚನಾ ಶಕ್ತಿ ನಿಮಗೆ ಸಮಾಜದಲ್ಲಿ ಮತ್ತು ವೃತ್ತಿಯಲ್ಲಿ ಅತ್ಯಂತ ಗೌರವಾನ್ವಿತ ಸ್ಥಾನವನ್ನು ತಂದುಕೊಡುತ್ತೆ. ನಿಮ್ಮ ಸಲಹೆಗಾಗಿ ಜನರು ಕಾಯ್ತಾರೆ. ಆದರೆ ವೇಗವಾಗಿ ಓಡುತ್ತಿರುವ ಈ ಆಧುನಿಕ ಜಗತ್ತಿನಲ್ಲಿ ನಿಮ್ಮ ಇದೇ ಒಂದು ಅತಿಯಾದ ಆಲೋಚನಾ ಶಕ್ತಿ ಕೆಲವೊಮ್ಮೆ ನಿಮಗೆ ಹಿನ್ನಡೆಯನ್ನು ಉಂಟು ಮಾಡುತ್ತೆ. ಅತಿ ಬುದ್ಧಿವಂತನಾದವನು ಆಲೋಚನೆ ಮಾಡುತ್ತಾ ಈ ನದಿಯ ದಂಡೆಯಲ್ಲೇ ನಿಲ್ಲುತ್ತಾನೆ, ಆದರೆ ಸಾಹಸಿಗನು ನದಿಗೆ ಧುಮುಕಿ ಯಶಸ್ಸಿನ ದಡವನ್ನು ತಲುಪುತ್ತಾನೆ. ನಿಮ್ಮ ಶತ್ರುಗಳು ಅಥವಾ ಸ್ಪರ್ಧಿಗಳು ನಿಮ್ಮಷ್ಟು ಆಳವಾಗಿ ಯೋಚಿಸದಿದ್ದರೂ ಸಿಕ್ಕ ಅವಕಾಶಗಳನ್ನು ತಕ್ಷಣವೇ ಬಳಸಿಕೊಂಡು ನಿಮಗಿಂತ ವೇಗವಾಗಿ ಮುಂದೆ ಹೋಗಿಬಿಡ್ತಾರೆ. ನೀವು ಎಲ್ಲ ಆಯಾಮಗಳನ್ನು ಪರಿಶೀಲಿಸಿ ಸಿದ್ಧರಾಗುವಷ್ಟರಲ್ಲಿ ಅತ್ಯುತ್ತಮವಾದ ಕೈಗೆ ಬಂದ ಮತ್ತು ತುತ್ತು ಕಣ್ಮರೆಯಾಗುತ್ತೆ. ಆಲೋಚನೆಗೆ ಕೊಡುವಷ್ಟೇ ಮಹತ್ವವನ್ನು ಕಾಲದ ಮೌಲ್ಯಕ್ಕೂ ನೀಡುವುದು ಸಿಂಹ ರಾಶಿಯವರು ಕಲಿಯಬೇಕಾದ ಅತ್ಯಂತ ಮುಖ್ಯವಾದ ಪಾಠ. ಸಿಂಹ ರಾಶಿಯವರು ಜನ್ಮಜಾತ ಈ ನ್ಯಾಯಾಧೀಶರು. ನಿಮ್ಮ ಸ್ವಂತ ಕುಟುಂಬದವರೇ ತಪ್ಪು ಮಾಡಿದರೂ ನೀವು ಸತ್ಯದ ಪರವಾಗಿಯೇ ಧ್ವನಿ ಎತ್ತುತ್ತೀರಿ. ಅನ್ಯಾಯದ ವಿರುದ್ಧ ಹೋರಾಡುವ ನಿಮ್ಮ ಈ ಗುಣ ನಿಮಗೆ ಸಮಾಜದಲ್ಲಿ ನಾಯಕತ್ವದ ಪಟ್ಟವನ್ನು ತಂದುಕೊಡುತ್ತೆ. ಆದರೆ ನಿಮ್ಮ ಈ ಒಂದು ಕಠೋರ ನ್ಯಾಯಪ್ರಿಯತೆಯೇ ನಿಮ್ಮ ಆಪ್ತ ವಲಯದಲ್ಲಿ ಅನೇಕ ವಿರೋಧಿಗಳನ್ನು ಸೃಷ್ಟಿಸುತ್ತೆ. ಸ್ವಾರ್ಥದಿಂದ ಲಾಭ ಪಡೆಯಲು ಬಯಸುವ ಜನರು ನಿಮ್ಮ ನ್ಯಾಯಬದ್ಧ ನಡವಳಿಕೆಯನ್ನು ದ್ವೇಷಿಸಲು ತೊಡಗುತ್ತಾರೆ. ಮತ್ತೊಂದೆಡೆ ನಿಮ್ಮ ಬಾಹ್ಯ ಕಠೋರತೆಯ ಹಿಂದೆ ಒಂದು ಅತ್ಯಂತ ರೊಮ್ಯಾಂಟಿಕ್ ಮತ್ತು ಹಸನ್ಮುಖಿ ವ್ಯಕ್ತಿತ್ವ ಅಡಗಿದೆ. ನೀವು ಜೀವನವನ್ನು ಸದಾ ನಗುತ್ತಾ ಮೋಜು ಮಸ್ತಿಯಿಂದ ಕಳೆಯಲು ಇಷ್ಟಪಡ್ತೀರಾ. ನಿಮ್ಮ ಮುಖದ ಮೇಲಿನ ಆಕರ್ಷಕ ಸ್ಮಿತವೇ ನಿಮ್ಮ ಹೆಗ್ಗುರುತು. ನಿಮ್ಮ ಈ ಪ್ರೀತಿಯ ಸ್ವಭಾವದಿಂದ ನಿಮ್ಮ ಜೀವನದಲ್ಲಿ ಪ್ರೇಮ ಸಂಬಂಧಗಳು ಅತ್ಯಂತ ಸಹಜವಾಗಿ ನಡೆದು ಹೋಗ್ಬಿಡುತ್ತೆ. ಶಾರೀರಿಕ ಮತ್ತು ಮಾನಸಿಕ ಬಾಂಧವ್ಯಗಳು ನಿಮ್ಮ ಬದುಕಿನಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಆದರೆ ವಿವಾಹದ ವಿಷಯಕ್ಕೆ ಬಂದಾಗ ಸಿಂಹರಾಶಿಯವರು ತೀವ್ರ ಜಾಗ್ರತೆಯನ್ನು ವಹಿಸಬೇಕು. ಮದುವೆಗೆ ಮುನ್ನ ಒಮ್ಮೆಯಾದರೂ ಶಿವನ ಆರಾಧನೆ ಅಥವಾ ಶಿವ ದೇವಾಲಯಕ್ಕೆ ಭೇಟಿ ನೀಡುವುದರಿಂದ ನಿಮ್ಮ ದಾಂಪತ್ಯ ಜೀವನದಲ್ಲಿ ಎದುರಾಗಬಹುದಾದ ಅಡೆತಡೆಗಳು ನಿವಾರಣೆಯಾಗಿ ಸೂಕ್ತ ಜೀವನ ಸಂಗಾತಿಯು ಪ್ರಾಪ್ತಿಯಾಗುತ್ತೆ. ಪರೋಪಕಾರದ ಜಾಲ ಮತ್ತು ಅಪಕೀರ್ತಿಯ ಒಂದು ಆಘಾತ. ಸಿಂಹರಾಶಿಯ ಜಾತಕರ ದೊಡ್ಡ ದೌರ್ಬಲ್ಯವೆಂದರೆ ಅವರ ಅತಿಯಾದ ದಯಾಳ ಮತ್ತು ಈ ಪ್ರಾಮಾಣಿಕತೆ. ನಿಮ್ಮ ಮನೆ ಬಾಗಿಲಿಗೆ ಯಾರಾದರೂ ಸಹಾಯ ಎಂದು ಬೇಡಿ ಬಂದರೆ ನಿಮ್ಮ ಕೈಲಾದ ಮಟ್ಟಿಗೆ ಈ ಧನ ಧಾನ್ಯ ಅಥವಾ ಭೌತಿಕ ಸಹಾಯವನ್ನು ಮಾಡದೆ ನೀವು ಅವರನ್ನು ಖಾಲಿ ಕೈಯಲ್ಲಿ ಕಳುಹಿಸುವುದೇ ಇಲ್ಲ. ಆದರೆ ಈ ಆಧುನಿಕ ಕಲಿಯುಗದಲ್ಲಿ ನಿಮ್ಮ ಇದೇ ಧರ್ಮಬುದ್ಧಿ ನಿಮ್ಮನ್ನು ಅತ್ಯಂತ ಕಠಿಣ ಪರಿಸ್ಥಿತಿಗಳಿಗೆ ತಳ್ಳುತ್ತೆ. ಪರರ ವ್ಯವಹಾರದಲ್ಲಿ ಪ್ರವೇಶ. ನಿಮ್ಮ ಪ್ರೀತಿಪಾತ್ರರು ಅಥವಾ ಸ್ನೇಹಿತರು ಸಂಕಷ್ಟದಲ್ಲಿದ್ದಾಗ ಅವರು ಕೇಳದಿದ್ರೂ ನೀವೇ ಮುಂದೆ ಹೋಗಿ ಅವರ ಸಮಸ್ಯೆಗಳನ್ನು ಬಗೆಹರಿಸಲು ಪ್ರಯತ್ನಿಸುತ್ತೀರಿ. ಅವರ ವೈಯಕ್ತಿಕ ಅಥವಾ ಕಾನೂನುಬದ್ಧ ಜಗಳಗಳಲ್ಲಿ ನೀವು ಮಧ್ಯಸ್ಥಿಕೆ ವಹಿಸುತ್ತೀರಾ. ಇಲ್ಲಿ ವಿಚಿತ್ರವೇನೆಂದರೆ ಕೊನೆಗೆ ಆ ಸಮಸ್ಯೆ ಬಗೆಹರಿದಾಗ ನೀವು ಯಾರಿಗೆ ಸಹಾಯ ಮಾಡಿದ್ರೋ ಅವರೇ ನಿಮ್ಮ ಮೇಲೆ ಗೂಬೆ ಕೂರಿಸ್ತಾರೆ. ಪರರ ತಪ್ಪುಗಳಿಗೆ ನೀವು ಸಮಾಜದಲ್ಲಿ ಅಪಕೀರ್ತಿ ಅನುಭವಿಸಬೇಕಾಗುತ್ತೆ, ಮಾನಸಿಕ ನೆಮ್ಮದಿ ಕಳೆದುಕೊಳ್ಬೇಕಾಗುತ್ತೆ ಮತ್ತು ಕೆಲವೊಮ್ಮೆ ಆರ್ಥಿಕವಾಗಿ ದಂಡವನ್ನು ತೆರಬೇಕಾಗುತ್ತೆ. ನಿಮ್ಮ ಶ್ರಮದಿಂದ ಅವರು ಸುಖವಾಗಿರ್ತಾರೆ,
ಆದರೆ ನೀವು ಮಾತ್ರ ಅನುಭವಿಸಿದ ನಷ್ಟದ ತಲ್ಲಣದಲ್ಲಿ ಒಂಟಿಯಾಗಿ ಉಳಿತೀರ. ಒಳ್ಳೆಯದನ್ನು ಮಾಡಿದವರಿಗೆ ಕೆಟ್ಟದ್ದೇ ಮರಳಿ ಬರುವುದು ಎಂಬ ಕಹಿ ಸತ್ಯವನ್ನು ನೀವು ನಿಮ್ಮ ಜೀವನದ ಪ್ರತಿಯೊಂದು ಹಂತದಲ್ಲೂ ಅನುಭವಿಸುತ್ತೀರಿ. ಸೂರ್ಯನ ರಾಶಿಯಾಗಿರೋದ್ರಿಂದ ಸಿಂಹ ರಾಶಿಯ ಜಾತಕರ ದೈಹಿಕ ರಚನೆಯಲ್ಲಿ ಒಂದು ರಾಜವಂಶೀಯ ಕಳೆ ಇರುತ್ತೆ. ಸಾಮಾನ್ಯವಾಗಿ ಈ ರಾಶಿಯವರು ಎತ್ತರವಾದ ನಿಲುವು, ಅಗಲವಾದ ಎದೆ ಹಾಗೂ ತೇಜಸ್ಸಿನಿಂದ ಕೂಡಿರುವ ವಿಶಾಲವಾದ ಹಣೆ ಹೊಂದಿರುತ್ತಾರೆ. ನಿಮ್ಮ ನಡೆಯಾಗಲಿ, ನುಡಿ, ಕುಳಿತುಕೊಳ್ಳುವ ಒಂದು ಭಂಗಿ ಪ್ರತಿಯೊಂದರಲ್ಲೂ ಇತರರಿಗಿಂತ ವಿಭಿನ್ನವಾದ ಗಾಂಭೀರ್ಯ ಎದ್ದು ಕಾಣುತ್ತೆ. ನಿಮ್ಮ ದೇಹದ ಅತ್ಯಂತ ಶಕ್ತಿಶಾಲಿ ಭಾಗವೆಂದರೆ ನಿಮ್ಮ ಕಣ್ಣುಗಳು. ಸಿಂಹ ರಾಶಿಯವರ ಕಣ್ಣುಗಳಲ್ಲಿ ಒಂದು ರೀತಿಯ ದಿವ್ಯವಾದ ಆಕರ್ಷಣಾ ಶಕ್ತಿ ಇದೆ. ನೀವು ಯಾರನ್ನಾದರೂ ನೆಟ್ಟ ದೃಷ್ಟಿಯಿಂದ ದಿಟ್ಟಿಸಿ ನೋಡಿದರೆ ಅವರ ಮೇಲೆ ಒಂದು ರೀತಿಯ ತಾಂತ್ರಿಕ ಅಥವಾ ಈ ಒಂದು ಮಾಂತ್ರಿಕ ಪ್ರಭಾವ ಬೀರುತ್ತೆ. ಅವರು ತಮ್ಮ ಗರಿವಿಲ್ಲದಂತೆಯೇ ನಿಮ್ಮ ವ್ಯಕ್ತಿತ್ವದ ಬಗ್ಗೆ ಯೋಚಿಸಲು ಆರಂಭಿಸುತ್ತಾರೆ. ಸಮಾಜದಲ್ಲಿ ನಿಮ್ಮನ್ನು ನೋಡಿದ ತಕ್ಷಣ ಜನರು ಗೌರವ ಸಲ್ಲಿಸಲು ಇದೇ ಒಂದು ಆಕರ್ಷಣಾ ಶಕ್ತಿ ಕಾರಣ. ಆದರೆ ಇದೇ ಆಕರ್ಷಣೆಯು ನಿಮ್ಮ ಆಪ್ತರಲ್ಲೇ ಇರುವ ಕೆಲವರಲ್ಲಿ ತೀವ್ರವಾದ ಈರ್ಷೆಯನ್ನು ಹುಟ್ಟುಹಾಕುತ್ತೆ. ಬಾಹ್ಯವಾಗಿ ನೀವು ಎಷ್ಟೇ ಕಠಿಣವಾಗಿ ಯಾರಿಗೂ ಹೆದರದ ವ್ಯಕ್ತಿಯಂತೆ ಕಂಡರೂ ಆಂತರಿಕವಾಗಿ ನೀವು ಕೇವಲ ಪ್ರೀತಿ ಮತ್ತು ಗೌರವಕ್ಕೆ ಹಸಿಯುವ ಮಗುವಿನಂತಹ ಮನಸ್ಸು. ಯಾರಾದರೂ ನಿಮ್ಮನ್ನು ಹೃತ್ಪೂರ್ವಕವಾಗಿ ಗೌರವಿಸಿದರೆ, ಪ್ರೀತಿಯಿಂದ ಮಾತನಾಡಿಸಿದರೆ ನಿಮಗೆ ತುಂಬಾ ಇಷ್ಟ. ನೀವು ಅವರ ಪಾಲಿಗೆ ಏನು ಮಾಡಲು ಬೇಕಾದರೂ ಸಿದ್ಧರಾಗೋಗ್ತೀರ. ನಿಮ್ಮ ಈ ಒಂದು ಭಾವುಕತೆಯೇ ನಿಮ್ಮನ್ನು ನಿಯಂತ್ರಿಸುವ ಸಾಧನವಾಗಿ ಇತರರ ಕೈ ಸೇರುತ್ತೆ. ಮತ್ತೊಂದು ಜ್ಯೋತಿಷ್ಯ ರಹಸ್ಯವೆಂದರೆ ಸಿಂಹರಾಶಿಯವರು ಇತರರ ಪಾಲಿಗೆ ಅತ್ಯಂತ ಅದೃಷ್ಟವಂತರು. ನಿಮ್ಮೊಂದಿಗೆ ಯಾರಾದರೂ ಪ್ರವಾಸಕ್ಕೆ ಬಂದರೆ, ನಿಮ್ಮ ಹೆಸರಿನಲ್ಲಿ ಈ ಒಂದು ಹೊಸ ಉದ್ಯಮ ಆರಂಭಿಸಿದರೆ ಅಥವಾ ನಿಮ್ಮ ಸಲಹೆಯಂತೆ ಮುನ್ನಡೆದರೆ ಅವರಿಗೆ ಖಂಡಿತವಾಗಿಯೂ ಯಶಸ್ಸು ಸಿಗುತ್ತೆ. ನಿಮ್ಮ ಈ ಸೌರಶಕ್ತಿ ಇತರರ ಬದುಕಿನ ಕತ್ತಲನ್ನು ದೂರ ಮಾಡುತ್ತೆ. ಆದರೆ ದುರಾದೃಷ್ಟವಶಾತ್ ನಿಮ್ಮ ಅದೃಷ್ಟದಿಂದ ಉನ್ನತ ಸ್ಥಾನಕ್ಕೇರುವ ವ್ಯಕ್ತಿಗಳು ತಾವು ಬೆಳೆದ ಮೇಲೆ ನಿಮ್ಮನ್ನು ಕೃತಜ್ಞತೆಯಿಂದ ಮರೆತು ಬಿಡ್ತಾರೆ. ಈ ಒಂದು ಕಹಿ ಅನುಭವವು ನಿಮ್ಮ ಮನಸ್ಸಿನಲ್ಲಿ ಆಳವಾದ ಗಾಯವನ್ನು ಉಂಟು ಮಾಡುತ್ತೆ. ಆದಷ್ಟು ಎಚ್ಚರಿಕೆಯಿಂದ, ಜಾಗ್ರತೆಯಿಂದ ನೀವು ಹೆಜ್ಜೆಯನ್ನು ಇಡಿ, ಮುನ್ನಡೆಯಿರಿ. ನೀವು ಜೀವನದಲ್ಲಿ ಅಂದ್ಕೊಂಡ ಈ ಕನಸು ನನಸಾಗಬೇಕಾ? ಹಾಗಾದರೆ ನೀವು ಈ ಮಂತ್ರವನ್ನು ಪಠನೆ ಮಾಡಲೇಬೇಕು. ಓಂ ನಮೋ ಭಗವತಿ ವಾಸುದೇವಾಯ ನಮಃ ಅನ್ನೋ ಮಂತ್ರವನ್ನು 108 ಬಾರಿ ಪಠಿಸಿ. ಇಲ್ಲಾಂದರೆ ಓಂ ಕೃಷ್ಣಾಯ ನಮಃ ಅನ್ನೋ ಈ ಮಂತ್ರ ಕೂಡ ನೀವು ಹೇಳಬಹುದು. ಆದಷ್ಟು ಈ ಮಂತ್ರವನ್ನು ನೀವು ಹೇಳ್ಕೊಂಡ್ರೆ ನೀವು ಜೀವನದಲ್ಲಿ ಏನೆಲ್ಲ ಕಷ್ಟಪಟ್ಟಿದ್ದೀರಾ, ಏನೆಲ್ಲ ಕನಸು ಕಂಡಿದ್ದೀರಾ ಅದನ್ನೆಲ್ಲ ಈಗ ನೆರವೇರೋ ಟೈಮು ಈ ಶುಭಗಳಿಗೆ. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ಸಹ ಧನ್ಯವಾದಗಳು.